ನರಸಿಂಹಲು ಅಂದ್ಬಿಟ್ಟು ನನ್ನ ಆಂಧ್ರಗೆ ಸೇರಿಸ್ಬಿಟ್ರೆ ಅವ್ರನ್ನ. ಈಗ ಹುಷಾರಿಲ್ಲ, ಸ್ವಲ್ಪ ಗಂಟ್ಲು ಸ್ವಲ್ಪ ಪ್ರಾಬ್ಲಮ್ ಇದೆ, ದಯವಿಟ್ಟು ಏನು ಅನ್ಕೋಬೇಡಿ. ನರಸಿಂಹಲು ಅಂದ್ಬಿಟ್ಟು ಆಂಧ್ರಗೆ ಸೇರಿಸ್ಬಿಟ್ರು ನನ್ನ. ನಾನು ಕನ್ನಡದ ಹುಡುಗನೆ, ಕನ್ನಡದಲ್ಲೇ ಬದುಕಿದ್ದೀನಿ, ಇಲ್ಲೇ ಬೆಳಿತೀನಿ, ಇಲ್ಲೇ ಮುಂದುವರಿತೀನಿ ಕೂಡ. ನಿಜವಾಗ್ಲೂ ಫಸ್ಟ್ ಟೈಮ್ ಹೇಳ್ಬೇಕಂದ್ರೆ ನನಗೆ ಆಕ್ಚುಲಿ ದುನಿಯಾ ವಿಜಯ್ ಸರ್ ಹುಟ್ಟದ ಹಬ್ಬದ ಶುಭಾಶಯಗಳು ನನ್ನ ಮತ್ತು ಅವ್ರ ಜೊತೆ ನಾನು ಫಸ್ಟ್ ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ದೆ. ನಾನು ಅವ್ರ ಸರಳತೆ ಫಸ್ಟ್ ಟೈಮ್ ನಾನು ಈ ಸಿನಿಮಾ ಮಾಡ್ತಾ ಇದ್ದೀನಿ ಅವ್ರ ಜೊತೆಗೆ ಅಂತ ಹೇಳ್ಬಿಟ್ಟು. ನಿಜಕ್ಕೂ ಆ ಸರಳತೆ ಫಸ್ಟ್ ಡೇ ಏನ್ ನೋಡಿದ್ನು ಇವತ್ತಿನವರೆಗೂ ನಾನು ಅದನ್ನೇ ಕ್ಯಾರಿ ಓವರ್ ನೋಡ್ತಾ ಇದ್ದೀನಿ. ಅದೆಲ್ಲರಿಗೂ ಬರಕ್ ಸಾಧ್ಯ ಇಲ್ಲ. ಸಾಕಷ್ಟು ಏಳು ಬೀಳು ಕಲಾವಿದರು ಅದವ್ರು ನೋಡಿರ್ತಾರೆ. ಅವ್ರು ಒಂದೊಂದು ಬದಲಾವಣೆಗಳಲ್ಲೂ ಒಂದು ಸ್ಟೇಟಸ್ ಅಲ್ಲಿ ನಾವು ನೋಡಿರ್ತೀವಿ. ಬಟ್ ಇಲ್ಲಿ ನೋಡಿದಂಥದ್ದು ಪ್ರತಿಯೊಂದನ್ನು ನಾನು ಅವ್ರನ್ನ ಅದನ್ನೆಲ್ಲರೂ ಬ್ರದರ್ಸ್ ತರನೇ ಮಾತಾಡ್ತಿರ್ತಾರೆ, ಎಲ್ಲ ಬ್ರದರ್ಸ್ ತರನೇ ಮಾತಾಡ್ತಿರ್ತಾರೆ. ಜೊತೆಗೆ ನಮ್ಮ ಜಡೇಶ್ ಸರ್ ವಿಶೇಷವಾಗಿ ಅವ್ರಿಗೆ ಎಲ್ಲರೂ ಅವ್ರ ಬಗ್ಗೆ ಹೇಳ್ಬಿಟ್ಟಿದ್ದಾರೆ. ನಾನು ಪ್ರೀವಿಯಸ್ ಸಿನಿಮಾ ಮಾಡಿದಂತದ್ದು ವ್ಯಕ್ತಿನ ಏನ್ ನೋಡಿದ್ದೆ, ಇವತ್ತಿನವರೆಗೂ ಅದೇ ಕ್ಯಾರಿ ಮಾಡ್ತಿದ್ದಾರೆ ಅನ್ನೋದು ತುಂಬಾ ಸಂತೋಷ ವಿಚಾರ. ಜೊತೆಗೆ ಅವರು ಮಣ್ಣಿನ ಸೊಗಡು, ಮಾಸಿ ಸರ್ ಹೇಳ್ದಂಗೆ ಮಣ್ಣಿನ ಸೊಗಡು ಅವ್ರಿಗೆ ತುಂಬಾ ಅಂಟ್ಕೊಂಡು ಬಂದಂತ ಒಂದು ನಾಡಿ ಅಂತ ಹೇಳ್ಬೋದು. ಆ ಖೋಖೋ ಅಂತ ಒಂದು ಸಬ್ಜೆಕ್ಟ್ ಇಟ್ಕೊಂಡು ಅವ್ರು ಮಾಡಿದಂತ ಒಂದು ಸಿನಿಮಾ ನಿಜವಾಗ್ಲೂ ಇವತ್ತಿಗೂ ನೋಡಿದ್ರು ಕೂಡ ಅದು ತುಂಬಾ ಅಚೀವ್ಮೆಂಟ್ ಮಾಡುವಂತ ಒಂದು ಸಿನಿಮಾನೇ ಅದು. ಯಾಕಂದ್ರೆ ಅದಕ್ಕೆ ಸಂಬಂಧಪಟ್ಟಂಗೆ ಅದನ್ನ ಸಾಕಷ್ಟು ಪ್ರಚಾರ ಮಾಡಿದ್ರೆ ಅದು ಬೇರೆ ರೀತಿ ಲೆವೆಲ್ಗೆ ಹೋಗ್ಬೇಕಾದಂತ ಸಿನಿಮಾ ಅದಾಗ್ತಿತ್ತು. ಅದೇ ರೀತಿ ಅದೇ ಸೊಗಡನ್ನ ಇಟ್ಕೊಂಡು ಈ ಸಿನಿಮಾಗೆ ಬಂದಿದ್ದಾರೆ. ಇದ್ರಲ್ಲಿ ಒಂದೊಂದು ಸಬ್ಜೆಕ್ಟ್ ಒಂದೊಂದು ಶೆಡ್ಯೂಲ್ ಆಗ್ದಾಗ ನೋಡಿದಾಗ ಕೂಡ ನನಗೆ ಆಕ್ಚುಲಿ ಇದು ಇಷ್ಟು ಟಫ್ ಆಗಿದೆಯಲ್ಲ, ಇದನ್ನ ಹೆಂಗ್ ಮಾಡ್ತಾರೆ ಅನ್ನೋದೇ ಒಂದು ನನಗೆ ಒಬ್ಬ ಮ್ಯಾನೇಜರ್ ಆಗಿ ನಾನು ತುಂಬಾ ಟಾಸ್ಕ್ ಆಗೇ ಇರೋದು ಪ್ರತಿ ಸತಿನು. ಅವ್ರು ಆಯ್ತು ಬನ್ನಿ ಮಾಡೋಣ, ಯಾಕಂದ್ರೆ ಅವರಲ್ಲಿ ಇರೋದು ಒಂದು ತಾಳ್ಮೆ. ಆ ತಾಳ್ಮೆ ನಿಜಕ್ಕೂ ಗೆಲ್ಸುತ್ತೆ ಅವ್ರನ್ನ. ಅದೊಂದು ಮಾತ್ರ ನಾನು ಅದ್ರಲ್ಲಿ ಬೆದರಾಗಿ ಅವ್ರನ್ನ ಹೇಳಿಕ್ ಸಾಧ್ಯ ನಾನು. ಜೊತೆಗೆ ನಮ್ಮ ಸತ್ಯಪ್ರಕಾಶ್ ಸರ್ ಒಂದು ಒಳ್ಳೆ ಕೆಲಸ ಆಗ್ಬೇಕಾದ್ರೆ ನಾನಾ ಅತಂತ್ರಗಳು, ನಾನಾ ಅವಾಂತರಗಳು, ಒಬ್ಬ ವ್ಯಕ್ತಿಗತವಾಗಿ ವೃತ್ತಿಯಲ್ಲಿ ಇರ್ಬೋದು, ಬಿಸ್ನೆಸ್ ಫೀಲ್ಡ್ ಅಲ್ಲಿ ಇರ್ಬೋದು, ಫಿಲ್ಮ್ ಲ್ಯಾಂಡ್ ಅಲ್ಲಿ ಇರ್ಬೋದು, ಆಗು ಹೋಗ್ಗಳು ಬೇಕಾದಷ್ಟು ಬಂದೆ. ಅವ್ರ ಕಡೆ ಪಿಕ್ಚರ್ ಕೂಡ ಇದೇ ರೀತಿನೇ ಫೇಸ್ ಮಾಡ್ಕೊಂಡು ಬರ್ತಿದ್ದಾರೆ. ಈಗಲೂ ಅದೇ ರೀತಿನೇ ಬರ್ತಾ ಇದಾರೆ. ಒಂದು ಒಳ್ಳೇದಾಗ್ಬೇಕಂದ್ರೆ ಒಂದಷ್ಟು ಕೆಟ್ಟ ಅನುಭವಗಳು ಆಗೋಗ್ಬಿಡ್ತಾವ ಅವ್ರಿಗೆ. ಅದೇ ನಿಭಾಯಿಸ್ತಾ ಇದಾರೆ. ನಿಭಾಯಿಸಿ ಸಿನಿಮಾ ಒಳ್ಳೆ ರೀತಿ ಅಂತ ಆಗುತ್ತೆ ಸರ್. ಯಾವುದೇ ಕಾರಣಕ್ಕೂ ಯಾವುದೇ ಕಾರಣಕ್ಕೂ ಎದುರ ಅವಶ್ಯಕತೆ ಇಲ್ಲ ಈ ಸಿನಿಮಾದಲ್ಲಿ. ಯಾಕಂದ್ರೆ ಅಂತ ಬಲವಾದ ಪಿಲ್ಲರ್ಗಳನ್ನ ಇಟ್ಕೊಂಡು ಇಳಿದಿದ್ದೀರಾ. ಯಾವ ಕಾರಣಕ್ಕೂ ಇದು ನೀವು ಎದುರು ಅಂತದಿರಲ್ಲ. ಜೊತೆಗೆ ಮೋನಿಕಾ ಮೇಡಮ್ ಫಸ್ಟ್ ಟೈಮ್ ಎಂಟ್ರಿ ಬಂದಾಗಿಂದ ಇವತ್ತಿನವರೆಗೂ ಅದನ್ನೇ ಕ್ಯಾರಿ ಮಾಡ್ತಿದ್ದಾರೆ. ದೇವ್ರು ನಿಜವಾಗ್ಲೂ ಒಳ್ಳೇದು ಮಾಡ್ತಾರೆ, ನಿಜವಾಗ್ಲೂ ಬೆಳೀತಾರೆ ಮೇಡಮ್. ನಮ್ಗೆ ನಮ್ಮ ಸಹಕಾರ ಅನ್ನೋದು ಮಾಧ್ಯಮದ ಒಂದು ಇರುತ್ತೆ, ಚಿತ್ರರಂಗದ ಇರುತ್ತೆ, ಡೈರೆಕ್ಟರ್ ಅಂತೂ ನಿಮ್ಗಿದೆ ಅಂತ ಮೇಡಮ್. ಥ್ಯಾಂಕ್ ಯು ಸೊ ಮಚ್.